ಗೋಬಿ ಮತ್ತು ಬಾಂಬೆ ಮಿಠಾಯಿಯಲ್ಲಿ ಕ್ಯಾನ್ಸರ್ ಕಾರಕ ಅಂಶ ಇರೋದು ಪತ್ತೆಯಾಗಿತ್ತು. ಆರೋಗ್ಯ ಇಲಾಖೆ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಅನ್ನುವಂತಹ ಕುತೂಹಲ ಇತ್ತು. ಪ್ರೆಸ್ ಮೀಟ್ ಮೂಲಕ ಇವತ್ತು ಸ್ಪಷ್ಟನೆ ಕೊಟ್ಟಿದ್ದಾರೆ ಆರೋಗ್ಯ ಸಚಿವರು. ರಾಜ್ಯದಲ್ಲಿ ಕಲರ್ ಕ್ಯಾಂಡಿ ಬ್ಯಾನ್ ಮಾಡಲಾಗಿದೆ. ಕೆಮಿಕಲ್ ಮಿಶ್ರಿತ ಕಲರ್ ಅನ್ನ ಬಳಸುವಂತಿಲ್ಲ ಅಂತೇಳಿ ಸೂಚನೆ ಕೊಡಲಾಗಿದೆ. ಪ್ಲೇನ್ ಕಾಟನ್ ಕ್ಯಾಂಡಿ ತಯಾರಿಕೆ ಮಾರಾಟಕ್ಕೆ ಮಾತ್ರ ಅವಕಾಶ ಇರುವಂತಹದ್ದು. ಕಾನೂನನ್ನು ಉಲ್ಲಂಘಿಸಿದರೆ 10 ವರ್ಷ ಜೈಲು, 10 ಲಕ್ಷ ರೂಪಾಯಿ ದಂಡ. ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರು ಇವತ್ತು ಸುದ್ದಿಗೋಷ್ಠಿಯಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಹತ್ವದ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕಾಟನ್ ಕ್ಯಾಂಡಿಯನ್ನ ಅದನ್ನ ನಿಷೇಧವನ್ನು ನಾವು ಮಾಡ್ತಾ ಇದ್ದೀವಿ. ಆ ಕಲರಿಂಗ್ ಏಜೆಂಟ್ ಏನಿದೆ ಅದನ್ನು ಬಳಕೆ ಮಾಡೋದ್ರಲ್ಲ ಅಲ್ವಾ, ಕಾಟನ್ ಕ್ಯಾಂಡಿ ಅದನ್ನ ನಿಷೇಧ ಮಾಡ್ತಾ ಇದ್ದೀವಿ. ಏನೇ ಇದ್ರೂ ವೈಟ್ ಕಾಟನ್ ಕ್ಯಾಂಡಿ ಇರ್ತದೆ, ಪ್ಲೇನ್ ಕಾಟನ್ ಕ್ಯಾಂಡಿ ಅದನ್ನ ತಯಾರಿಕೆ ಮಾಡ್ಬೋದು. ಅದರಲ್ಲಿ ಯಾವುದೇ ಕಲರಿಂಗ್ ಏಜೆಂಟ್ ಇಲ್ಲದೆ ಇರುವಂತ ಕಾಟನ್ ಕ್ಯಾಂಡಿ ಅದನ್ನ ನಾವೇನು ಬ್ಯಾನ್ ಏನು ಮಾಡಕ್ ಹೋಗ್ತಾ ಇಲ್ಲ. ಈ ತರ ಕಲರಿಂಗ್ ಏಜೆಂಟ್ ಹಾಕೊಳ್ಳುವಂತ ಕಾಟನ್ ಕ್ಯಾಂಡಿನ ಅದನ್ನ ನಾವು ನಿಷೇಧವನ್ನ ಮಾಡ್ತೀವಿ. ನಮ್ದೇನಂತ ಹೇಳಿದ್ರೆ ಕಲರಿಂಗ್ ಏಜೆಂಟ್ ಉಪಯೋಗ ಇಲ್ಲದೆ ಇರುವಂತ ನೀವು ಪದಾರ್ಥ ಮಾಡಿದ್ರೆ ಪರವಾಗಿಲ್ಲ. ರೋಡೋಮೈನ್ ಬಿ ಹೆಚ್ಚು ಇದರಲ್ಲಿ ಬಳಕೆ ಆಗ್ತಾ ಇದೆ. ನಮ್ಮ ಸರ್ವೆಯಲ್ಲೂ ಕೂಡ ಗೊತ್ತಾಗಿದೆ. 25 ನಾವು ಏನು ಮಾದರಿಗಳಲ್ಲಿ 15 ಇದರಲ್ಲಿ ಇದನ್ನ ಉಪಯೋಗ ಮಾಡಿದ್ದಾರೆ ಅಂತ ಗೊತ್ತಾಗಿದೆ ಕಲರಿಂಗ್ ಏಜೆಂಟ್ಸು. ಅದರಲ್ಲಿ ಈ ಟಾಟ್ರಝೈನ್ ಇದೆ, ಸನ್ಸೆಟ್ ಎಲ್ಲೋ ಇದೆ ಮತ್ತು ರೋಡೋಮೈನ್ ಬಿ ಇದೆ. ಅದರಲ್ಲಿ ನಮಗೆ ಸಿಕ್ಕಿರುವಂಥದ್ದು ಆಯ್ತಾ. ಸೊ ಕಲರಿಂಗ್ ಏಜೆಂಟ್ ಕಾಟನ್ ಕ್ಯಾಂಡಿ ಬ್ಯಾನ್ ಮಾಡ್ತಾ ಇಲ್ಲ, ಕಲರಿಂಗ್ ಏಜೆಂಟ್ ಇದನ್ನ ಉಪಯೋಗ ಮಾಡುವುದನ್ನ ನಾವು ನಿಷೇಧ ಮಾಡ್ತಾ ಇದ್ದೀವಿ.